ಎಲ್ರಿಗೂ ನಮಸ್ಕಾರ. ಇವಾಗ ನಾನು ಇದ್ದೀನಿ ದಾದರ್ ಸೆಂಟ್ರಲಲ್ಲಿ. ಇಲ್ಲಿಂದ ನಾನು ಯಾವ ಟ್ರೈನ್ ಜರ್ನಿ ತೊಗೊಂಡಿದ್ದೀನಿ ಅಂದರೆ ಟ್ರೈನ್ ನಂಬರ್ 11021 ದಾದರ್ ತಿರುವನವೇಲಿ ಚಾಲುಕ್ಯ ಎಕ್ಸ್ಪ್ರೆಸ್ಸಲ್ಲಿ. ಈ ಟ್ರೈನ್ ಏನಿದೆಯಲ್ಲ ವಾರದಲ್ಲಿ 3 ದಿನ ಹೋಗುತ್ತೆ ದಾದರ್ ತಿರುವನವೇಲಿ ಎಕ್ಸ್ಪ್ರೆಸ್ ಆಗಿ, ಇನ್ನು ಬಾಕಿ 3 ದಿನ ಹೋಗುತ್ತೆ ದಾದರ್ ಪುಡುಚೇರಿ ಚಾಲುಕ್ಯ ಎಕ್ಸ್ಪ್ರೆಸ್ ಆಗಿ, ಇನ್ನು ಬಾಕಿ 1 ದಿನದಲ್ಲಿ ಇದು ಹೋಗುತ್ತೆ ದಾದರ್ ಮೈಸೂರು ಶರಾವತಿ ಎಕ್ಸ್ಪ್ರೆಸ್ ಆಗಿ. ಇದು ದಾದರ್ ಮೈಸೂರು ಶರಾವತಿ ಎಕ್ಸ್ಪ್ರೆಸ್ ಆಗಿ ಹೋದಾಗ ಇದು ಹೋಗುತ್ತೆ ಮೈಸೂರು ರೇಣಿಗುಂಟ ವೀಕ್ಲಿ ಎಕ್ಸ್ಪ್ರೆಸ್ಸು. ಇಷ್ಟೆಲ್ಲ ಇರೋ ರೇಕ್ ಶೇರಿಂಗ್ ಇರೋ ಟ್ರೈನಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾ ಇರೋದು. ಮತ್ತು ಇವತ್ತು ನಾನು ಟ್ರಾವೆಲ್ ಮಾಡ್ತಿರೋ ಕೋಚು ಸ್ಲೀಪರಲ್ಲಿ. ನೋಡಿ, ನಮ್ಮ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 14 ನಿಂತಿದೆ. ಪ್ಲಾಟ್ಫಾರ್ಮ್ ನಂಬರ್ 3 ನಿಂತಿದೆ ದಾದರ್ ಸಾಯಿನಗರ್ ಶಿರಡಿ ಎಕ್ಸ್ಪ್ರೆಸ್ಸು. ನಾನು ಟ್ರಾವೆಲ್ ಮಾಡ್ತಿರೋ ಕೋಚು S5 ಸೀಟು ನಿಮಗೆ ತೋರಿಸ್ತೀನಿ ಬನ್ನಿ. ಈಗ ಎಂಟ್ರ್ ಆಗ್ತಿದ್ದಂಗೆ ನೋಡ್ಬೋದು ನೀಟ್ನೆಸ್ ಯಾವ ಥರ ಇದೆ ಅಂತ. ಇವಾಗ ದಾದರಿಂದ ಹೊಡ್ತಿದೆಯಲ್ಲ, ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ. ಮತ್ತು ಮಿರರ್ ಇದೆ, ಮತ್ತು ನೀರು ಬರ್ತಿದೆ ಗುರು. ಬನ್ನಿ ತೋರಿಸ್ತೀನಿ ಇವತ್ತಿನ ನಮ್ಮ ಸೀಟ್ ಯಾವುದು ಅಂತ. ಇವತ್ತಿನ ನಮ್ಮ ಸೀಟು ಸೈಡ್ ಅಪ್ ಸಿಕ್ಕಿದೆ ಗುರು. ಡಾಟ್ ಆನ್ ಟೈಮಿಂದ ನಮ್ಮ ಟ್ರೈನ್ ಡಿಪಾರ್ಟ್ ಆಗ್ತಿದೆ ದಾದರ್ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 14ಇಂದ. ಬನ್ನಿ ನಮ್ಮ ಟ್ರೈನಿಂದು ಟೈಮಿಂಗ್ಸ್ ಬಗ್ಗೆ ಮಾತಾಡೋಣ. ನಮ್ಮ ಟ್ರೈನ್ ಏನಿದೆಯಲ್ಲ ವಾರದಲ್ಲಿ 3 ದಿನ ಇರುತ್ತೆ. ಮಂಗಳವಾರ, ಬುಧವಾರ ಮತ್ತು ಶನಿವಾರ ನೈಟ್ 9 ಗಂಟೆ 30 ನಿಮಿಷಕ್ಕೆ ಬಿಡುತ್ತೆ ದಾದರ್ನ. ಅಂದರೆ 3ನೇ ದಿನ ಅಂದರೆ ನಾಳೆ ಎಲ್ಲ ನಾಡ್ದು ಬೆಳಿಗ್ಗೆ 10 ಗಂಟೆ 40 ನಿಮಿಷಕ್ಕೆಲ್ಲ ರೀಚ್ ಆಗುತ್ತೆ ತಮಿಳುನಾಡಿನ ತಿರುವನವೇಲಿಗೆ.
42 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಕಲ್ಯಾಣ್ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ನೈಟ್ 10 ಗಂಟೆ 7 ನಿಮಿಷಕ್ಕೆ ಆದರೆ ಬಂದಿದೆ. ಈಗ 10 ಗಂಟೆ 21 ನಿಮಿಷ, ಟೋಟಲ್ 14 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ನಮ್ಮ ಟ್ರೈನಲ್ಲಿ ಪ್ಯಾಂಟ್ರಿ ಕಾರ್ ಇಲ್ಲ, ಸೈಡ್ ಪ್ಯಾಂಟ್ರಿ ಇದೆ. ಸೈಡ್ ಪ್ಯಾಂಟ್ರಿಯಲ್ಲಿ ನಿಮಗೆ ವೆಜ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಅಂಡಾ ಬಿರಿಯಾನಿ, ಚಪಾತಿ ಕರಿ ಮತ್ತು ಪರೋಟ ಕರಿ ಅವೈಲೇಬಲ್ ಇದೆ. महाराज टर्मिनस न जाणारी धीमी लोकल आहे. प्लॅटफॉर्म क्रमांक 1 की लोकल 10:26 की छत्रपति शिवाजी महाराज टर्मिनस जाने वाली धीमी लोकल है. लोकल अराइव on platform number 1 is 10 hours 26 minutes slow local for छत्रपति शिवाजी महाराज टर्मिनस. प्लॅटफॉर्म क्रमांक 7 वर आलेली लोकल 10 वाजून 14 मिनिटांची छत्रपति शिवाजी महाराज टर्मिनस न जाणारी धीमी लोकल आहे. प्लॅटफॉर्म क्रमांक 7 की लोकल 10:14 शिवाजी महाराज टर्मिनस जाने वाली धीमी लोकल है. parallel run with Mumbai local. ಎಂಬತ್ತೆಂಟು ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಕರ್ಜತ್ಗೆ. ಸ್ಟೇಷನ್ ಕೋಡು KJT. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ನೈಟ್ 10 ಗಂಟೆ 57 ನಿಮಿಷಕ್ಕೆ ಆದರೆ ಬಂದೈತ್ರಿ. ಈಗ 11 ಗಂಟೆ 23 ನಿಮಿಷ, ಟೋಟಲ್ 26 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 5 ನಿಮಿಷ ಹಾಲ್ಟ್ ಇದೆ. 5 ನಿಮಿಷ ಹಾಲ್ಟ್ ಏನಕ್ಕೆ ಅಂದರೆ ಬ್ಯಾಂಕರ್ಸ್ ಲೋಕೋಮೋಟಿವ್ ಅಟ್ಯಾಚ್ ಆಗುತ್ತೆ ಮುಂದೆ. ಈಗ ಸ್ಟಾರ್ಟ್ ಆಗುತ್ತೆ ಬೋರ್ಗಾರ್ಸು, ಅದಕ್ಕೋಸ್ಕರ ಖುಷಿಗಿರಲಿ ಅಂತ ನಮ್ಮ ಟ್ರೈನಿಗೆ ಹಿಂದ್ಗಡೆ ಬ್ಯಾಂಕರ್ಸ್ ಲೋಕೋಮೋಟಿವ್ ಅಟ್ಯಾಚ್ ಮಾಡ್ಕೊತಾರೆ. ನೋಡೋ ಮತ್ತೆ ನೀವೇನೇ ಈ ರೂಟಲ್ಲಿ ಡೇ ಟೈಮಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ ಕರ್ಜತ್ತಲ್ಲಿ ಸಿಗೋ ವಡಾಪಾವ್ ಅಂತ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಸಖತ್ತಾಗಿರುತ್ತೆ. ನೈಟ್ ಹೊತ್ತು ನಾನು ಅದೇ ಹುಡ್ಕೊಂಬಂದೇನೋ ಇಲ್ಲಿ ಮಾಡ್ಕೊಂಡು ನಿಂತಿರ್ತಾರೆ, ಇಲ್ಲೊಂದು ಸ್ಟಾಲ್ ಹಾಕೊಂಡು ನಿಂತಿರ್ತಾರೆ. ಆಲ್ಮೋಸ್ಟ್ ನಾನು ಎಲ್ಲ ಸತಿ ಬಂದಾಗ ಇಲ್ಲೇ ತೊಗೊಳೋದು. ಆದರೆ ಇವಾಗ ನೈಟ್ 11 ಗಂಟೆ 11:15 ಆಗ್ತಾ ಬಂತಲ್ಲ, ಎಲ್ಲ ತೊಗೊಂಡೋಗಿದೆ, ಎಲ್ಲ ತೆಗ್ದಿದ್ದಾರೆ ಅನಿಸುತ್ತೆ. ನೋಡೋಣ ಮತ್ತೆ ಜನರಲ್ ಅಂತೂ ಫುಲ್ ಪ್ಯಾಕಲ್ಲಿದೆ ಗುರು. ಆಲ್ಮೋಸ್ಟ್ ಎಲ್ಲ ಜನರಲ್ ಕೋಚ್ ಪ್ಯಾಸೆಂಜರ್ಸ್ ಎಲ್ಲ ಸ್ಲೀಪರ್ ಗತ್ತಿದ್ರು, ಎಲ್ಲರನ್ನೂ ಇಳಿಸ್ಬಿಟ್ಟು ವಾಪಸ್ ಜನರಲ್ಗೆ ಕಳಿಸಿದ್ದಾರೆ. ನೋಡೋಣ ಹಿಂಗಿರುತ್ತೆ. ಇವಾಗಿನ ಮಟ್ಟಕ್ಕೆ ಟ್ರೈನ್ ಜರ್ನಿ ಮಸ್ತಾಗಿದೆ ಗುರು.
ಗುಡ್ ಮಾರ್ನಿಂಗ್ ಗೈಸ್. 459 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಮೀರಜ್ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಗಿನ ಜಾವ 6 ಗಂಟೆ 25 ನಿಮಿಷಕ್ಕೆ ಆದರೆ ಬಂದೈತ್ರಿ ಈಗ 6 ಗಂಟೆ 20 ನಿಮಿಷ. ಟೋಟಲ್ 5 ನಿಮಿಷ ಬಿಫೋರಲ್ಲೇ ಬಂದಿದ್ದೀವಿ ಮತ್ತು 5 ನಿಮಿಷ ಹಾಲ್ಟ್ ಇದೆ. 5 ನಿಮಿಷ ಹಾಲ್ಟ್ ಏನಕ್ಕೆ ಅಂದರೆ ಇಲ್ಲಿ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ. ಮತ್ತು ನೋಡಿ ಪಕ್ಕದ ಪ್ಲಾಟ್ಫಾರ್ಮಿಂದ ಡಿಪಾರ್ಟ್ ಆಗ್ತಿದೆ ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್ಸು ಮುಂಬೈ CSMTಯಿಂದ ಕೋಲ್ಹಾಪುರ್ಗೆ ಹೋಗ್ತಿದೆ. ಇದೇ ಟ್ರೈನ್ ರೇಕ್ ಶೇರಿಂಗ್ ಇದೆ ಕೋಲ್ಹಾಪುರ್ ತಿರುಪತಿ ಹರಿಪ್ರಿಯ ಎಕ್ಸ್ಪ್ರೆಸ್ ಜೊತೆ. ನೋಡಿ 5 ನಿಮಿಷ ಹಾಲ್ಟಲ್ಲಿ ನಮ್ಮ ಟ್ರೈನಿಗೆ ವಾಟರ್ ಫಿಲ್ಲಿಂಗ್ ಕೂಡ ನಡೀತಿದೆ ಮೀರಜ್ ಜಂಕ್ಷನಲ್ಲಿ. ನಾನು ಇಲ್ಲಿ ಟೀ ತೊಗೊಂಡೆ, ಇಲ್ಲಿ 10 ರೂಪಾಯಿ ಮಾರ್ಕೊಂಡ್ಬರ್ತಾಯಿದ್ರು. ಟೇಸ್ಟ್ ಮಾಡೋಣ ಯಾವ ಥರ ಇರುತ್ತೆ. ಸಖತ್ತಾಗಿದೆ. ಈ ಟ್ರೈನಲ್ಲಿ ಈ ಥರ ಟೀ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಈ ಥರ ಟೀನೂ ಸಿಗುತ್ತೆ ಅಂತ. ಸಖತ್ತಾಗಿದೆ, ಗಟ್ಟಿಗೆ ಹಾಲಲ್ಲಿ ಮಾಡಿಕೊಟ್ಟಿದ್ದಾರೆ ಅವರು 10 ರೂಪೀಸ್ಗೆ. ಟ್ರೈನಲ್ಲಿ ಈ ಥರ ಚೆನ್ನಾಗಿರೋ ಟೀ ಪರ್ಫೆಕ್ಟ್ ಆಗಿದೆ ಎಲ್ಲ. $792 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟರ್ ಆಗಿದೆ ಈಗ ಕುಡುಚಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಗಿನ ಜಾವ 6 ಗಂಟೆ 59 ನಿಮಿಷಕ್ಕೆ ಆದರೆ ಬಂದೈತ್ರಿ ಈಗ 7 ಗಂಟೆ 8 ನಿಮಿಷಕ್ಕೆ. ಟೋಟಲ್ 9 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ.
ಮತ್ತು ನಮ್ಮ ಟ್ರೈನಿಂದು ಕೋಚ್ ಪೊಸಿಷನ್ ಫೇರ್ ಬಗ್ಗೆ ಮಾತಾಡಬೇಕು ಅಂದರೆ ಈ ಟ್ರೈನಲ್ಲಿ ಏನಿದೆಯಲ್ಲ 4 ಜನರಲ್ ಕ್ಲಾಸು, 7 ಸ್ಲೀಪರ್ ಕ್ಲಾಸು, 3 ಥರ್ಡ್ AC, ಒಂದು ಸೆಕೆಂಡ್ AC ಜೊತೆ ಓಡುತ್ತೆ. ನೀವೇನೋ ಎಂಟೈನ್ ಜರ್ನಿ ಮಾಡ್ತೀರಾ ಅಂದರೆ ದಾದರಿಂದ ತಿರುವನವೇಲಿವರೆಗೂ ಸ್ಲೀಪರಲ್ಲಿ 785 ರೂಪಾಯಿ, ಥರ್ಡ್ AC ನೀವು ಟ್ರಾವೆಲ್ ಮಾಡ್ತೀರಾ ಅಂದರೆ 1960 ರೂಪಾಯಿ, ಸೆಕೆಂಡ್ AC 2810 ರೂಪಾಯಿ. ನಮ್ಮ ಚಾಲುಕ್ಯ ಎಕ್ಸ್ಪ್ರೆಸ್ ಈಗ ಎಂಟರ್ ಆಗಿದೆ. ಈಗ ಘಟಪ್ರಭಾಗೆ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 7:41 ಹತ್ರ ಬಂದೈತ್ರಿ. ಈಗ 7:56 ಟೋಟಲ್ 15 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನ್ ಎಂಟರ್ ಆಗಿದೆ ಘಟಪ್ರಭಾಗೆ. ಇಲ್ಲಿ ಎಷ್ಟು ಜನ ಪ್ಯಾಸೆಂಜರ್ ಡಿಬೋರ್ಡ್ ಮಾಡಿದ್ದಾರೆ ಮತ್ತು ಬೋರ್ಡಿಂಗ್ ಕೂಡ ಸಹ ನಡೆದಿದೆ. ಬೋರ್ಡಿಂಗ್ ಹಿಂಗೆ ಅಂದರೆ ಲೋಕಲ್ ಪ್ಯಾಸೆಂಜರ್ ತುಂಬ ಬೋರ್ಡ್ ಮಾಡ್ತಾ ಇದ್ದಾರೆ. ಈಗ ಕುಡುಚಿಯಿಂದ ಹತ್ತೋರು ಘಟಪ್ರಭಾದಲ್ಲಿ ಇಳಿತಾರೆ, ಘಟಪ್ರಭಾದಲ್ಲಿ ಹತ್ತಿರೋರು ಬೆಳಗಾವಿಲಿ ಇಳಿತಾರೆ.
597 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟರ್ ಆಗಿದೆ ಈಗ ಬೆಳಗಾವಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 8 ಗಂಟೆ 55 ನಿಮಿಷಕ್ಕೆ ಆದರೆ ಬಂದೈತ್ರಿ. ಈಗ 8 ಗಂಟೆ 40 ನಿಮಿಷ, ಟೋಟಲ್ 15 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ ಮತ್ತು 5 ನಿಮಿಷ ಹಾಲ್ಟ್ ಇದೆ. ಒಟ್ಟು 20 ನಿಮಿಷ ಹಾಲ್ಟ್ ಇದೆ ಬೆಳಗಾವಿ. ಎಷ್ಟು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ ಗುರು. ಮತ್ತು ನಮ್ಮ ಟ್ರೈನಲ್ಲಿ ಸೈಡ್ ಪ್ಯಾಂಟ್ರಿ ಇದೆ. ಸೈಡ್ ಪ್ಯಾಂಟ್ರಿಯಲ್ಲಿ ನಿಮಗೆ ಉಪ್ಮಾ ಅಂದರೆ ಉಪ್ಪಿಟ್ಟು ಮತ್ತು ಇಡ್ಲಿ ವಡೆ ನೋಡಲಿಕ್ಕೆ ಸಿಗ್ತಾರೆ. ಮತ್ತು ನೋಡ್ಬೋದು ನಮ್ಮ ಟ್ರೈನು ಬೆಳಗಾವಿ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 3ಗೆ ಬಂದಿದೆ. ಪ್ಲಾಟ್ಫಾರ್ಮ್ ನಂಬರ್ 2, ಪ್ಲಾಟ್ಫಾರ್ಮ್ ನಂಬರ್ 1. ನೋಡಿ ಬೆಳಗಾವಿಲಿ ಇಡ್ಲಿ ವಡೆ ತೊಗೊಂಡೆ. 2 ಇಡ್ಲಿ 1 ವಡೆ. ಅದು ಚಿಕ್ಕ ಇಡ್ಲಿಗೆ 2 ಇಡ್ಲಿ 1 ವಡೆಗೆ 50 ರೂಪಾಯಿ ಗುರು. ನಮ್ಮ ಹಾಸನ ಮಂಗಳೂರು ಸೈಡಲ್ಲಿ ಹೋದರೆ ತಟ್ಟೆ ಇಡ್ಲಿ ದೊಡ್ಡವ್ರದ್ದು 50 ರೂಪಾಯಿ ಕೊಡ್ತಾರೆ. ಇದು ಚಿಕ್ಕ ಇಡ್ಲಿಗೆ 50. ನೋಡಿ ನಾನು ಅದು ಇಡ್ಲಿ ತೊಗೊಂಡಿದ್ನಲ್ಲ, ಅದು ಒಂಚೂರು ಚೆನ್ನಾಗಿಲ್ಲ ಗುರು. ಚಟ್ನಿ ಎಲ್ಲ ಹುಳಿ ಬಂದೈತೆ. ಅದನ್ನ ಇಷ್ಟುಬಿಟ್ಟು ಇನ್ನೂ ಸ್ವಲ್ಪ ಮುಂದೆ ಬಂದೆ, ಇಲ್ಲಿ ಪೋಹ ಸಿಗ್ತಾಯಿತ್ತು. ಬಿಸಿ ಪೋಹ ಇದೆ ತೊಗೊಂಡು. ಚೆನ್ನಾಗಿದೆ ಗುರು. ಟೇಸ್ಟ್ ಅಂತೂ 30 ರೂಪಾಯಿಗೆ ಚೆನ್ನಾಗಿದೆ. ಮತ್ತು ಇಲ್ಲೊಂದು ತೊಗೊತ್ತು ನೀರಿನ ಬಾಟ್ಲು. ಇದು ಆ್ಯಕ್ಚುಲಿ 20 ರೂಪಾಯಿ ಅಂದ. ನಾನು ಕೇಳಿದಾಗ 15 ರೂಪಾಯಿ ಅಂತ, 14 ರೂಪಾಯಿ ಅಂತ ಕೇಳಿದಾಗ ಆಯ್ತು 14ಕ್ಕೆ ಕೊಡಿ ಅಂದ್ಬಿಟ್ಟು ಕೊಟ್ಟ. ಫಸ್ಟು ಚೇಂಜ್ ಕೊಡಿ 14 ಅಂದ. ಇಲ್ಲ ಇದಕ್ಕೆ 20 ಅಂತಾನೆ. ಅಲ್ಲ, ಚೇಂಜ್ಗೂ ಇದಕ್ಕೂ ಏನು ಸಂಬಂಧ? ಏನು ರೇಟ್ ಇದೆ ಅದೇ ಕೊಡಬೇಕು. ಚೇಂಜ್ ಕೊಡಿ ಇಲ್ಲಾಂದರೆ 20 ರೂಪಾಯಿ ತಗೊಳ್ಳಿ ಅಂತಾನೆ ನೀವು ಅಂಗಡಿಯವರು. ಇಲ್ಲ ಬೇಕೇ ಇಲ್ಲ ಅಂದರೆ ಕಂಪ್ಲೇಂಟ್ ಹಾಕ್ತೀನಿ ಅಂದಿದ್ದಕ್ಕೆ 14 ರೂಪಾಯಿ ಕೊಟ್ಟಿದ್ರೆ. ಮತ್ತು ನಾನು ಪೋಹ ತೊಗೊಂಡಿದ್ದೀನಿ. ಬೆಂಗಳೂರು ಸಾಂಗ್ಲಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್.
चालुक्य एक्सप्रेस now दादर ರೈಲು ಸಂಖ್ಯೆ 648 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟರ್ ಆಗಿದೆ ಈಗ ಲೋಂಡಾ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 9:58 ಅದರ ಬಂದೈತ್ರಿ. ಈಗ 9:50 ಟೋಟಲ್ 8 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ಒಟ್ಟು 10 ನಿಮಿಷ ಹಾಲ್ಟ್ ಇದೆ ಲೋಂಡಾ ಜಂಕ್ಷನಲ್ಲಿ. ಲೋಂಡಾನ ಜಂಕ್ಷನ್ ಎತ್ತಂತಾರೆ ಅಂದರೆ ಹುಬ್ಳಿ ಬೆಳಗಾವಿ ಮೇನ್ ಲೈನಲ್ಲಿ ಒಂದು ಲೈನ್ ಹೋಗಿದೆ ವಾಸ್ಕೋ, ಅಂದರೆ ದೂಧಸಾಗರ್ ವಾಟರ್ ಫಾಲ್ಸ್ ಮೇಲೆ ವಾಸ್ಕೋಗೆ ಒಂದು ಲೈನ್ ಹೋಗಿದೆ. ಅದಕ್ಕಿಂತ ಒಂದು ಮೇನ್ ಜಂಕ್ಷನ್ ಅಂತ ಕರೀತಾರೆ. ನೋಡಿ, ನಿಮಗೆ ಬೆಳಿಗ್ಗೆ ಟಿಫನ್ಗೆ ಹಾಕ್ಸಿನ ಟ್ರೈನಲ್ಲಿ ಸೈಡ್ ಪ್ಯಾಂಟಲ್ಲಿ ನಿಮ್ಗೆ ತೊಗೊಳಕ್ಕೆ ಇಷ್ಟ ಇಲ್ಲ ಅಂದರೆ ಪ್ಲಾಟ್ಫಾರ್ಮ್ ಮುಖಾಂತರನೇ ನೀವು ತೊಗೊಬೋದು. ಇಡ್ಲಿ ವಡೆ ವಡಾಪಾವ್ ಇಲ್ಲಿ ಅವೈಲೇಬಲ್ ಇದೆ, ಮತ್ತು ಸಮೋಸ ಕೂಡ ಇಲ್ಲಿ ಅವೈಲೇಬಲ್ ಇದೆ. ತಿರುಪತಿ ಕೋಲ್ಹಾಪುರ ಹರಿಪ್ರಿಯಾ ಎಕ್ಸ್ಪ್ರೆಸ್. ಇವಾಗ ನಮ್ಮ ಟ್ರೈನು ತಾವರ್ಗತ್ತಿಲಿ ನಿಂತಿದೆ. ಅದು ಬೇರೆ ಹಿಂದ್ಗಡೆಯಿಂದ ಬರ್ತಿದೆ. ವಾಸ್ಕೋಯಿಂದ ಶಾಲಿಮಾರ್ಗ್ ಹೋಗುವ ಅಮರಾವತಿ ಎಕ್ಸ್ಪ್ರೆಸ್ ಈಗ ನಮ್ಮ ಟ್ರೈನ್ನಲ್ಲಿ ಓವರ್ಟೇಕ್ ಮಾಡ್ಕೊಂಡು ಹೋಗುತ್ತೆ. ಇವಾಗ ಒಂದು ನೋಡ್ಕೊಂಬನ್ನಿ, ಒಂದು ಸಖತ್ತಾಗಿರೋ ಒಂದು ಓವರ್ಟೇಕ್. ಏಳ್ನೂರ 18 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟರ್ ಆಗಿದೆ ಈಗ ಧಾರವಾಡಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 11:28 ಆದರೆ ಬಂದೈತ್ರಿ. ಈಗ 11:38. ಟೋಟಲ್ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ನಮ್ಮ ಟ್ರೈನು ಧಾರವಾಡ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 2ಗೆ ಕರ್ಸ್ಕೊಂಡಿದ್ದಾರೆ ಚಾಲುಕ್ಯ ಎಕ್ಸ್ಪ್ರೆಸ್ನ.
741 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಹುಬ್ಬಳ್ಳಿ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಮಧ್ಯಾಹ್ನ 12 ಗಂಟೆಗೆ, ಆದರೆ ಬಂದೈತ್ರಿ ಈಗ 12 ಗಂಟೆ 5 ನಿಮಿಷ. ಟೋಟಲ್ 5 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 10 ನಿಮಿಷ ಹಾಲ್ಟ್ ಇದೆ. ಹುಬ್ಬಳ್ಳಿಯಿಂದ ಜಂಕ್ಷನ್ ಯಾಕಂತಾರೆ ಅಂದರೆ ಒಂದು ಲೈನ್ ಹೋಗಿದೆ ಧಾರವಾಡಗೆ, ಇನ್ನೊಂದು ಲೈನ್ ಹೋಗಿದೆ ದಾವಣಗೆರೆಗೆ, ಇನ್ನೊಂದು ಲೈನ್ ಹೋಗಿದೆ ಗದಗಿಗೆ. ಅದಕ್ಕೆ ಒಂದು ಮೈನ್ ಜಂಕ್ಷನ್ ಅಂತ ಕರೀತಾರೆ. ಹುಬ್ಬಳ್ಳಿ ರೈಲ್ವೆ ಸ್ಟೇಷನಲ್ಲಿ ಫ್ರೂಟ್ಸ್ ಕೂಡ ಅವೈಲಬಲ್ ಇದೆ, ಮಿಕ್ಸ್ಡ್ ಫ್ರೂಟು ಇದೆ ಮತ್ತು ಬಾಳೆಹಣ್ಣು ಕೂಡ ಸಹ ನಿಮ್ಗೆ ಇಲ್ಲಿ ಅವೈಲಬಲ್ ಇದೆ. ಮತ್ತು ನಿಮ್ಗೆ ಊಟಕ್ಕೆ ಸಮೋಸ, ಇಡ್ಲಿ ಮತ್ತು ದೋಸೆ, ವಡೆ ಎಲ್ಲ ನಿಮ್ಗಿಲ್ಲಿ ಅವೈಲಬಲ್ ಇದೆ. ಹುಬ್ಬಳ್ಳಿ ಜಂಕ್ಷನ್ ಪ್ಲಾಟ್ಫಾರ್ಮ್ ನಂಬರ್ 2 ಅಲ್ಲಿ. ಪ್ಲಾಟ್ಫಾರ್ಮ್ ನಂಬರ್ 2 ಅಂತಲ್ಲ, ಆಲ್ಮೋಸ್ಟ್ ಈ ರೈಲ್ವೆ ಸ್ಟೇಷನಲ್ಲಿ ಎಲ್ಲ ಪ್ಲಾಟ್ಫಾರ್ಮಲ್ಲೂ ನಿಮಗೆ ಊಟಕ್ಕೆ ಏನು ತೊಂದರೆನೇ ಆಗಲ್ಲ. ಬೆಂಗಳೂರು ಹುಬ್ಳಿ ಜನಶತಾಬ್ದಿ ಎಕ್ಸ್ಪ್ರೆಸ್. ಎಂಟುನೂರ 49 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ರಾಣಿಬೆನ್ನೂರಿಗೆ. ಈಗ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಮಧ್ಯಾಹ್ನ 1 ಗಂಟೆ 38 ನಿಮಿಷಕ್ಕೆ ಹತ್ರ ಬಂದೈತ್ರಿ. ಈಗ 1 ಗಂಟೆ 44 ನಿಮಿಷ, ಟೋಟಲ್ 6 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ರಾಣಿಬೆನ್ನೂರು ಪ್ಲಾಟ್ಫಾರ್ಮ್ ನಂಬರ್ 3ಗೆ ನಮ್ಮ ಟ್ರೈನ್ನ ಕರ್ಸ್ಕೊಂಡಿದ್ದಾರೆ, ನೋಡ್ಕೊಳ್ಳಿ.
ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ದಾವಣಗೆರೆಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಮಧ್ಯಾಹ್ನ 2 ಗಂಟೆ 13 ನಿಮಿಷಕ್ಕೆ ಅದರ ಬಂದೈತ್ರಿ ಈಗ 2 ಗಂಟೆ 15 ನಿಮಿಷ. ಟೋಟಲ್ 2 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ ದಾವಣಗೆರೆಯಲ್ಲಿ. ದಾವಣಗೆರೆ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 2ಗೆ ನಮ್ಮ ಟ್ರೈನ ಕರ್ಸ್ಕೊಂಡಿದ್ದಾರೆ. ನೋಡೋಣ, ಆಲ್ಮೋಸ್ಟ್ ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ ಡಿಬೋರ್ಡ್ ಮಾಡಿದ್ದಾರೆ ಮತ್ತು ಬೋರ್ಡಿಂಗ್ ಕೂಡ ಸಹ ಆಗಿದೆ. ಯಾಕಂದರೆ ಇಲ್ಲಿಂದ ಎಷ್ಟು ಜನ ಮಧುರೈಗೆ ಹೋಗೋರು, ಮಧುರೈ ಟೆಂಪಲ್ಗೆ ಹೋಗೋರು ಈ ಟ್ರೈನಲ್ಲಿ ತುಂಬ ಜನ ಪ್ರಿಫರ್ ಮಾಡ್ಕೊತಾರೆ. ಅಕಸ್ಮಾತ್ ನಿಮಗೆ ಬೆಂಗಳೂರಿಂದ ಟಿಕೆಟ್ ಸಿಗಲಿಲ್ಲ ಅಂದರೆ ಇದು ಚಾಲುಕ್ಯ ಎಕ್ಸ್ಪ್ರೆಸ್ಸಲ್ಲಿ ಒಂದ್ಸತಿ ಹುಬ್ಳಿ ಕೋಟೆಯಿಂದ ಟ್ರೈ ಮಾಡಿ ಆರಾಮಾಗಿ ಟಿಕೆಟ್ ಕನ್ಫರ್ಮ್ ಆಗುತ್ತೆ. ಯಾಕಂದರೆ ಇದು ಕೋಟೆ ಒಂದು ಹುಬ್ಬಳ್ಳಿಲಿ ಒಂದಿದೆ, ಇನ್ನೊಂದು ಬೆಂಗಳೂರಲ್ಲಿ ಒಂದಿದೆ. ನೀವು ಹುಬ್ಬಳ್ಳಿಯಿಂದ ಬುಕ್ ಮಾಡಿ ಬೇಕಾದ್ರೆ ಬೆಂಗಳೂರಲ್ಲಿ ಬೋರ್ಡಿಂಗ್ ಪಾಯಿಂಟ್ ಇಟ್ಕೊಂಡ್ರು ಆರಾಮಾಗಿ ನಿಮ್ಮದು ಟಿಕೆಟ್ಸ್ ಕನ್ಫರ್ಮ್ ಆಗುತ್ತೆ. ಈಗ ಬನ್ನಿ ನಮ್ಮ ಟ್ರೈನಿಂಗ್ ನೀಟ್ನೆಸ್ ಬಗ್ಗೆ ಮಾತಾಡೋಣ. ನೋಡ್ಬೋದು ಎದುರುಗಡೆ ಮಿರರ್ ಇದೆ, ಮಿರರ್ ಅಷ್ಟೇ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಮತ್ತು ನೀರು ಬರ್ತದೆ ಗುರು. ನೀನೆ ನೀಟಿಂದ ಅದರಿಂದ ಸ್ಟಾರ್ಟ್ ಆದಮೇಲೆ ನೀರು ಬರ್ತದೆ, ಎಲ್ಲೂ ನೀರು ಖಾಲಿ ಆಗಿದೆ. ಮತ್ತು ನೋಡ್ಬೋದು ಬೇಸಿನ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಒಂದು ಡಸ್ಟ್ಬಿನ್ ಕೊಟ್ಟಿದ್ದಾರೆ, ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಗುರು. ಮತ್ತು ನಾನು ವೆಸ್ಟಿಂಗ್ ಲೋಷನ್ ಅಲ್ಲೊಂದು ಮತ್ತು ಎರಡು ಒಂದು ವೆಸ್ಟರ್ನ್ ಸ್ಟೈಲ್ ಒಂದು ಇಂಡಿಯನ್ ಸ್ಟೈಲ್ ವಾಶ್ರೂಮ್ ನೋಡಲಿಕ್ಕೆ ಸಿಗುತ್ತೆ. ಇದು ICF ಚಾಲುಕ್ಯ ಎಕ್ಸ್ಪ್ರೆಸ್ ಅಲ್ಲಿ ICF ಕೋಚ್ನಲ್ಲಿ ಒಂಥರ ಮಜಾ ಇದೆ. ಎಷ್ಟೇ ಇಂಡಸ್ಟ್ರೀಸ್ ಜರ್ನಿ ಮಾಡಿದ್ರು ಇದು ICF ಅಂತ ಜರ್ನಿ ಮಾಡೋಕೆ ಒಂಥರ ಮಜಾ ಇರುತ್ತೆ. ಮತ್ತು ಟ್ರ್ಯಾಕ್ ಸೌಂಡ್ಸು ಸಕ್ಕತ್ತಾಗಿದೆಯಲ್ಲ ಟ್ರ್ಯಾಕ್ ಸೌಂಡ್ಸು. ಈಗ ನಾನು ಬಂದಿದ್ದೀನಿ ಇಂಡಿಯನ್ ಸ್ಟೈಲ್ ವಾಶ್ರೂಮ್ಗೆ. ಎದುರುಗಡೆ ನೋಡ್ಬೋದು ಮಿರರ್ ಇದೆ, ವಾಶ್ರೂಮಲ್ಲೂ ನೀರು ಬರ್ತದೆ ಗುರು. ಮತ್ತು ನೀಟ್ನೆಸ್ ಬಗ್ಗೆ ವಾಶ್ರೂಮ್ ಕಂಡೀಷನ್ ಅಂತೂ ಹೊಸದಾಗಿದೆ. ಚಾಲುಕ್ಯ ಎಕ್ಸ್ಪ್ರೆಸ್ ಅದು ಸ್ಲೀಪರ್ ಕ್ಲಾಸ್ ಇದೆ. ಸಾವಿರದ 181 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ತುಮಕೂರಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಸಾಯಂಕಾಲ 5 ಗಂಟೆ 55 ನಿಮಿಷಕ್ಕೆ.
ಆದರೆ ಬಂದಿದೆ ಈಗ 6 ಗಂಟೆಗೆ. 5 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ನಮ್ಮ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ. ನನಗನ್ಸೋ ಪ್ರಕಾರ ಹಿಂದ್ಗಡೆಯಿಂದ ಒಂದೇ ಭಾರತ್ ಬರ್ತಾಯಿದೆ, ಧಾರವಾಡ ಬೆಂಗಳೂರು ಒಂದೇ ಭಾರತ್ ಎಕ್ಸ್ಪ್ರೆಸ್ಸು. ಅದು ಇಲ್ಲಿ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೋದು ಅನಿಸುತ್ತೆ. ಆದರೆ ಆ ಒಂದೇ ಭಾರತ್ಗೆ ತುಮಕೂರಲ್ಲಿ ಸ್ಟಾಪ್ ಇದೆ. ಆ ಹೈ ಸ್ಪೀಡ್ ಓವರ್ಟೇಕ್ ಅಂತೂ ನೋಡಲಿಕ್ಕೆ ಸಿಗೋದಿಲ್ಲ. ಈಗ ನೋಡೋಣ ಏನಾಗುತ್ತೆ ಅಂತಿಲ್ಲ. ಇದನ್ನೇ ಸಿಗ್ನಲ್ ಕೊಟ್ಟು ಮೂವ್ ಮಾಡಿಸ್ಬೋದು, ಇಲ್ಲ ಅದನ್ನು ಓವರ್ಟೇಕ್ ಮಾಡಿಸ್ಬೋದು ಅನಿಸುತ್ತೆ. ನೋಡುವ ಏನಾಗ್ತದೆ. ನೋಡಿ, ತುಮಕೂರಲ್ಲಿ ನಾವು ಧಾರವಾಡ ಬೆಂಗಳೂರು ಒಂದೇ ಭಾರತ್ ಎಕ್ಸ್ಪ್ರೆಸ್ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಿದೆ. ಸೊ ಗೈಸ್, ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ಚಿಕ್ಕಬಾಣಾವರ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಸಾಯಂಕಾಲ 7 ಗಂಟೆ 13 ನಿಮಿಷಕ್ಕೆ ಅದರ ಬಂದೈತ್ರಿ. ಈಗ 7 ಗಂಟೆ 10 ನಿಮಿಷ, 3 ನಿಮಿಷ ಬಿಫೋರಲ್ಲೇ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚಲ್ ಆಗಿದೆ ಅಂತ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಚೆನ್ನಾಗಿತ್ತು ಜರ್ನಿ ಎಕ್ಸ್ಪೀರಿಯನ್ಸು. ಮತ್ತು ನೀಟ್ನೆಸ್ ಬಗ್ಗೆ ಹೇಳಬೇಕು ಅಂದರೆ ನೀಟಾಗಿದೆ ಬರೋ. ಅದೇ ವಾಶ್ರೂಮ್ ಒಳಗಡೆ ಸ್ವಲ್ಪ ಗಲೀಜಾಗಿದೆ, ಅಲ್ಲಿ ಕ್ಲೀನ್ ಆಗಿಲ್ಲ. ಅದೇ ವಾಶ್ರೂಮ್ ಹೊರಗಡೆ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಮತ್ತು ನಿಮ್ಗೆ ಈ ಟ್ರೈನಲ್ಲಿ ಸೈಡ್ ಪ್ಯಾಂಟ್ ಇದೆ. ಸೈಡ್ ಪ್ಯಾಂಟಲ್ಲಿ ನಿಮಗೆ ನೀವೇನಾದ್ರು ಮುಂಬೈಯಿಂದ ಹೊಡ್ತೀರಾ ಅಂದರೆ ನೈಟ್ ಊಟಕ್ಕೆ ಚಿಕನ್ ಬಿರಿಯಾನಿ, ವೆಜ್ ಬಿರಿಯಾನಿ ಮತ್ತು ಅಂಡ ಬಿರಿಯಾನಿ ಕೂಡ ಸಹ ನಿಮಗೆ ಈ ಟ್ರೈನಲ್ಲಿ ಅವೈಲೇಬಲ್ ಇರುತ್ತೆ. ಮತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆ ಪೋಹ, ಉಪ್ಮಾ ಮತ್ತು ಇಡ್ಲಿ ವಡೆ ಕೂಡ ಸಹ ನಿಮಗೆ ಈ ಟ್ರೈನಲ್ಲಿ ಬೆಳಿಗ್ಗೆ ಟಿಫನಿಗೆ ಅವೈಲೇಬಲ್ ಇರುತ್ತೆ. ಮತ್ತು ಜರ್ನಿ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಕ್ಕೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ವೀಡಿಯೋದಲ್ಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್. ಆ್ಯಕ್ಚುಲಿ ನನ್ನ ಟಿಕೆಟ್ ಇರೋದು ಅಪ್ ಟು SMVT ಬೆಂಗಳೂರವರೆಗೂ. ಆದರೆ ನಾನು SMVTಗೆ ಹೋದ್ರೆ ಅಲ್ಲಿಂದ ವಾಪಸ್ ನಂಗೆ ರಿಟರ್ನ್ ಬರೋಕ್ಕೆ ಡೈರೆಕ್ಟು ಬಸ್ ಇಲ್ಲ ಮತ್ತು ಡೈರೆಕ್ಟ್ ಟ್ರೈನ್ಸ್ ಇಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಡಿಬೋರ್ಡ್ ಮಾಡ್ಕೊಂಡಿದ್ದೀನಿ. ಸಿಗೋಣ ಇನ್ನೊಂದು ಹೊಸ ವೀಡಿಯೋದಲ್ಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.